ಶಿವಣ್ಣ, ಕಾವೇರಿ ನೀರು ತಂದಿರೋ ಶಿವಣ್ಣ, ಮೆಟ್ರೋ ಸ್ಟೇಷನ್ ತಂದಿರೋ ಶಿವಣ್ಣ, ನಮ್ಮ ವಿಧಾನಸೌಧದಲ್ಲಿ ಹೈಯೆಸ್ಟ್ ಕೆಲಸ ಮಾಡಿಸಿರೋದು ಅಂದ್ರೆ ನಮ್ಮ ಶಿವಣ್ಣ ಅವ್ರು ಮಾಡಿಸಿದ್ದಾರೆ. ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಕಳೆದ 12 ವರ್ಷಗಳಿಂದ ಆನೇಕಲ್ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದಾರೆ. ಆದರೆ ಅಭಿವೃದ್ಧಿಯನ್ನು ಸಹಿಸದ ಕೆಲವರು ಶಾಸಕರಾದ ಬಿ ಶಿವಣ್ಣರವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಹೆಬ್ಕೋಡಿ ಮಂಜುಳರವರು ಹೆಬ್ಕೋಡಿಯಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮಗನ್ ಮದುವೆ ಮಾಡ್ಕೊಂಡು 10 ಕೋಟಿ ಖರ್ಚು ಮಾಡ್ತಾರ, 100 ಕೋಟಿ ಖರ್ಚು ಮಾಡ್ತಾರ, ಅದ್ ಕೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆನೇಕಲ್ ಕ್ಷೇತ್ರಕ್ಕೆ ಬಿ ಶಿವಣ್ಣರವರು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಉದಾಹರಣೆಗೆ ಏತ ನೀರಾವರಿ ಯೋಜನೆ, ಕಾವೇರಿ ನೀರು ಪೂರೈಕೆ, ರಸ್ತೆಗಳ ಅಭಿವೃದ್ಧಿ, ಅಂಬೇಡ್ಕರ್ ಭವನ ನಿರ್ಮಾಣ, ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಸೇರಿದಂತೆ 10 ಹಲವು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. ಜೊತೆಗೆ ಆನೇಕಲ್ ಕ್ಷೇತ್ರದಲ್ಲಿ ಕಳೆದ 12 ವರ್ಷಗಳಿಂದ ಎಲ್ಲ ಸಮುದಾಯದವರು ಶಾಂತಿ ಸೌಹಾರ್ದತೆ ವಾಸ ಮಾಡುತ್ತಿದ್ದಾರೆ. ಅದಕ್ಕೆ ಮೂಲ ಕಾರಣ ಶಾಸಕರಾದ ಬಿ ಶಿವಣ್ಣರವರು ಎಂಬುದನ್ನು ಮರೆಯಬಾರದು ಎಂದರು. ಶಿವಣ್ಣ ಅವರು ಸ್ಟಾರ್ಟಿಂಗ್ ಅಲ್ಲಿ ಮನೆ ಮಾರ್ಬಿಟ್ಟು ಎಲೆಕ್ಷನ್ ನಿಂತ್ಕೊಂಡಿದ್ರಲ್ಲ, ಎಲ್ಲ ಮನೆ ಮಾರ್ಬಿಟ್ಟು ಬಂದು ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದಾರೆ. ಇವತ್ತು 15 ವರ್ಷದಿಂದ ಅವರೇ ಸತತವಾಗಿ ಗೆಲ್ತಾ ಇದಾರೆ. ಅವರು ಕೆಲಸ ಮಾಡಿಲ್ಲ ಅಂದ್ರೆ 2ನೇ ಸರಿ ಸೋಲ್ತಾ ಇದ್ರು. ಯಾಕೆ ಗೆಲ್ತಾ ಇದ್ರು? ಈಗ ಎಲ್ಲ ಲೀಡಿಂಗ್ ಅಲ್ಲಿ ಗೆದ್ಕೊಂಡ್ ಬರ್ತಾ ಇದಾರೆ ಶಿವಣ್ಣ ಅವರು. ಇವತ್ತು ಮುಂದಿನ ದಿನಗಳಲ್ಲಿ ಅವರೇ ಗೆಲ್ತಾರೆ, ಅವರೇ ಮಿನಿಸ್ಟರ್ ಆಗ್ತಾರೆ. ಅಷ್ಟು ಒಳ್ಳೆ ಕೆಲಸ ಮಾಡುತ್ತಾ ಇದ್ದಾರೆ, ಅಷ್ಟು ಅಭಿವೃದ್ಧಿನೂ ಮಾಡಿದ್ದಾರೆ. ಇನ್ನು ಶಾಸಕರಾದ ಬಿ ಶಿವಣ್ಣರವರು ತಮ್ಮ ಮಗನ ಮದುವೆಯನ್ನು ಅದ್ದೂರಿಯಾಗಿ ಮಾಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಗಮನ ಕೊಡಲಿಲ್ಲ ಎಂದು ಕೆಲವರು ಆರೋಪ ಮಾಡುತ್ತಿರುವುದು ಎಷ್ಟು ಸರಿ ಇದೆ? ಮದುವೆ ಅವರ ವೈಯಕ್ತಿಕ ವಿಚಾರ, ಅದನ್ನು ಪ್ರಶ್ನೆ ಮಾಡುವುದು ಅಧಿಕಾರ ಯಾರಿಗೂ ಇಲ್ಲ. ತಮ್ಮದು ಏನೇ ಸಮಸ್ಯೆ ಇದ್ದರೆ ನೇರವಾಗಿ ಶಿವಣ್ಣ ಅವರನ್ನು ಭೇಟಿ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ, ಆರೋಪ ಮಾಡುವುದನ್ನು ನಿಲ್ಲಿಸಿ ಎಂದು ಕಾಂಗ್ರೆಸ್ ಪಕ್ಷದ ಹೆಬ್ಕೋಡಿ ಮಂಜುಳರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿನೋದ್ ಕುಮಾರ್, ಸರ್ವಮಂಗಲ, ರಾಣಿ, ಅನುಪಮ, ಪ್ರೇಮ, ಅಕ್ಷಿತಾ ಮತ್ತಿತರರು ಹಾಜರಿದ್ದರು. ನಮ್ಮ ಶಿವಣ್ಣ ನಮ್ಮ ಮನೆ ಮಗ ಆಗಿರ್ಬೋದು, ಮನೆ ಮಗ ಅಂತ ನಾವು ನೋಡ್ತಾ ಇದೀವಿ. ನಮ್ಮೆಲ್ಲರೂ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಸದಾಶಿವನಗರ ಇಲ್ಲ, HSR ಲೇಔಟ್ ಅಲ್ಲಿ ಇಲ್ಲ, ಜಯನಗರ ಇಲ್ಲ, ಪಕ್ಕದಲ್ಲೇ ಇದ್ದಾರೆ, ಮನೆ ಪಕ್ಕದಲ್ಲೇ ಇದ್ದಾರೆ. 2 ಹೆಜ್ಜೆ ಆದ್ರೆ ಮನೆ ಪಕ್ಕದಲ್ಲಿ ಇರ್ತಾರೆ. ಪ್ರತಿ ದಿವಸ ಬೆಳಗ್ಗೆ 7 ಗಂಟೆಯಿಂದ ಅವ್ರು ಟ್ರ್ಯಾಕ್ ಶೂಟ್ ಅಲ್ಲಿ ಇರ್ತಾರೆ. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಯಾರೇ ಬರ್ಲಿ ಕಷ್ಟ ಅನ್ಕೊಂಡ್ ಬಂದ್ರು ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಿದ್ದಾರೆ. ಹೆಚ್ಚಿಗೆ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಅವ್ರ ಅಣ್ಣಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲಾ ಹೆಣ್ಮಕ್ಳಿಗೂ ಕಷ್ಟ ಸುಖ ಕೇಳ್ತಿದ್ದಾರೆ. ಆಮೇಲೆ 15 ವರ್ಷ ಆಗೈತೆ ಶಿವಣ್ಣ ಅವರು ಎಲೆಕ್ಷನ್ ಅಲ್ಲಿ ಗೆದ್ದು. 15 ವರ್ಷದಿಂದ ಅವರು ಎಷ್ಟು ಕೆಲಸಗಳು, ಡಬಲ್ ರೋಡ್ ಮಾಡೋದು ಶಿವಣ್ಣ, ಲೈಟ್ ಕೊಟ್ಟಿರೋದು ಶಿವಣ್ಣ, ಕಾವೇರಿ ನೀರು ತಂದಿರೋ ಶಿವಣ್ಣ, ಮೆಟ್ರೋ ಸ್ಟೇಷನ್ ತಂದಿರೋ ಶಿವಣ್ಣ, ಪ್ರತಿ ಒಂದು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಅವರು ನಮ್ಮ ವಿಧಾನಸೌಧದಲ್ಲಿ ಹೈಯೆಸ್ಟ್ ಕೆಲಸ ಮಾಡಿಸಿರೋದು ಅಂದ್ರೆ ನಮ್ಮ ಶಿವಣ್ಣ ಅವ್ರು ಮಾಡಿಸಿದ್ದಾರೆ. ಆಗಿರೋದ್ರಿಂದ ಅವರು 15 ವರ್ಷದಿಂದ ಸತತವಾಗಿ ಗೆದ್ಕೊಂಡ್ ಬರ್ತಾ ಇದ್ದಾರೆ. ಅಂತವ್ರ ಮೇಲೆ ಅಪರಾಧ ಮಾಡೋದು ಯಾವುದು ತರ ಒಳ್ಳೇದಲ್ಲ. ಅದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಶಿವಣ್ಣನ ಬಗ್ಗೆ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಿರ್ಬೋದು, ಇವಾಗ ಎಷ್ಟೋ ಜನ ಹೆಣ್ಮಕ್ಳು 2,000 ರೂಪಾಯಿ ಏನೋ ಗೃಹಲಕ್ಷ್ಮಿ ಬರೋದ್ರಿಂದ ಎಷ್ಟೋ ಜನಕ್ಕೆ ಜೀವನ ನಡೀತಾ ಇದೆ. ರೇಷನ್ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಅಂಗವಿಕಲರಿಗೆ ಪೆನ್ಷನ್ ಪ್ರತಿಯೊಂದು ಎಷ್ಟೆಷ್ಟು 20, 30, 40 ವರ್ಷದಿಂದ ಪೆನ್ಷನ್ ಇಲ್ದಿರೋರ್ಗೆಲ್ಲ ಇವಾಗ ಎಲ್ಲ ಪ್ರತಿಯೊಬ್ಬರು ಪೆನ್ಷನ್ ತಗೊಂತಾ ಇದಾರೆ. ಅಂತ ಒಳ್ಳೆ ಕೆಲಸ ಮಾಡ್ತಿದಾರೆ ಅಂತ ಮಹಾನ್ ಭಾವ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಮಿನಿಸ್ಟರ್ ಪೋಸ್ಟ್ ಸಿಕ್ಕಿ ಅವ್ರು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮಂತ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ, ಕೋಟಿ ಹೆಣ್ಮಕ್ಳು ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆನೂ ಮಾಡ್ಲಿ ಅಂತ ಕೇಳ್ಕೊಳ್ತಿದೀನಿ. ಮತ್ತೆ ಇನ್ನು ಯಾರೋ ನಿನ್ನೆ ಮೊನ್ನೆ ಒಂದು ಗಾಳಿ ಮಾತು ಬರ್ತಾ ಇದೆ, ಶಿವಣ್ಣವರು ಹಂಗೆ ಹಿಂಗೆ ಅಂತ. ಅವರು ನ್ಯಾಯವಾಗಿ ಹೋಗಿ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸಿದ್ರೆ ಮಾಡ್ಕೊಡ್ತಾ ಇದ್ರು. ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಟ್ಟಿಲ್ಲ ಅಂತ ಒಂದೇ ಕಾರಣಕ್ಕೆ ಶಿವಣ್ಣನ ಮೇಲೆ ಇಲ್ಲ ಸಲ್ಲದ ಅಪರಾಧ ಹೇಳಿ ಅವ್ರನ್ನ ಕೆಲಸದಿಂದ ಆರೋಪ ಮಾಡಿ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ಅಪಪ್ರಚಾರ ಮಾಡ್ತಿದ್ದಾರೆ. ದಯವಿಟ್ಟು ಇಷ್ಟಿಗಾಯ್ತು. ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರು ಶಿವಣ್ಣನ ಬಗ್ಗೆ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಿರ್ಬೋದು ಯಾರು ಏನಾದ್ರು ಮಾತಾಡಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಶಿವಣ್ಣ ನಮ್ಮ ಮನೆ ಮಗ ಆಗಿರ್ಬೋದು, ಮನೆ ಮಗ ಅಂತ ನಾವು ನೋಡ್ತಾ ಇದೀವಿ. ನಮ್ಮೆಲ್ಲರೂ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಯಾರು ಮಾತಾಡಿದ್ರೆ ನಿಜವಾಗ್ಲೂ ಅದೆಲ್ಲ ದೇವ್ರಂತೂ ಅವ್ರು ಒಳ್ಳೇದ್ ಮಾಡಲ್ಲ. ಒಳ್ಳೆ ಅಧಿಕಾರದಲ್ಲಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡ್ಲಿ ಅಂತ ನಾನು ಕೇಳ್ತಿದ್ದೀನಿ. ಯಾರು ಬೇರೆ ತರ ಎಲ್ಲ ಮಾತಾಡೋದು ಚೆನ್ನಾಗಿರಲ್ಲ. ಆತರ ಇದ್ರೆ ದಯವಿಟ್ಟು ಶಿವಣ್ಣನ ಹತ್ರ ಹೋಗಿ
ಹೋಗಿ ಅವ್ರು ಏನೋ ಕೆಲಸ ಮಾಡ್ಕೊಟ್ಟಿಲ್ಲ ಅಂದ್ರೆ ಮಾತಾಡಿ, ಎಲ್ಲ ಕೆಲಸ ಮಾಡಿಸ್ಕೊಂಡು ನೀವು ಈ ತರ ಮಾತಾಡೋದು ಯಾವ ಸರಿ ಅದು ಯಾರು ತಪ್ಪೋ ಗೊತ್ತಿಲ್ಲ. ನೀವೇ ಯೋಚನೆ ಮಾಡ್ರಿ, ಈ ತರ ಮಾತಾಡ್ತಿರೋದು ಸರಿ ಇಲ್ಲ ಅನ್ಸ್ಕೊಳ್ತೀನಿ. ಇಷ್ಟಿಗೆ ಸ್ಟಾಪ್ ಮಾಡ್ಕೊಂಡು ಶಿವಣ್ಣ ಹತ್ರ ಹೋಗಿ ಏನ್ ಕೆಲಸ ಬೇಕೋ ಮಾಡ್ಕೊಡ್ರಿ ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಥ್ಯಾಂಕ್ ಯು. ಮಾಡ್ಕೊಡಲ್ಲ ಅಂತ ಒಂದೇ ಕಾರಣಕ್ಕೆ ಅವ್ರು ಈ ತರ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಇನ್ನು ಮುಂದೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ತರ ಎಲ್ಲ ಮಾಡೋದು ಯಾವ್ದು ಸರಿ ಇಲ್ಲ. ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡೋಗಿ ನಿಮ್ ಕೆಲಸ ಏನ್ ಬೇಕೋ ಮಾಡ್ಕೊಡ್ತಾರೆ. ನಮ್ ಶಿವಣ್ಣ ಅವರು ಒಂದ್ ಫೋನ್ ಮಾಡ್ತಾರೆ, ನಿಮ್ಗೆ ಎಲ್ಲೋ ನಿಮ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ, ನಿಮ್ ಡಾಕ್ಯುಮೆಂಟ್ಸ್ ಪಾಣಿ ಆಗಿರ್ಬೋದು, ಮತ್ತೊಂದು ಏನ್ ಬೇಕೋ ಮಾಡ್ಕೊಡ್ರಿ. ನೀವು ಮಾಡ್ಕೊಟ್ಟಿಲ್ಲ ಅಂದ್ಬಿಟ್ಟು ಈ ತರ ದೂರ ಹಾಕೋದು ಯಾವ ಲೆಕ್ಕಕ್ಕೂ ಸರಿ ಇಲ್ಲ ಅನ್ಕೊಳ್ತೀನಿ. ಇಲ್ಲ, ಈ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ಗಳು ಎಲ್ಲ ಬಿಲ್ಲಾಗ್ಲಿ ಆಗ್ತಾ ಇದೆ. ದೊಡ್ಡ ಹೆವಿ ಗಾಡಿಗಳು ಬರ್ತಾ ಇದಾವೆ, 3 ದಿವಸಕ್ಕೆ ಹೋಗ್ತಾ ಇದಾವೆ. ಅಂದ್ರೆ ಅಷ್ಟು ಲೇಟ್ ಗಾಡಿಗಳು ಹೋಗ್ತಾ ಇರೋದ್ರಿಂದ ಎಷ್ಟಂತ ಮಾಡಕ್ಕಾಗುತ್ತೆ ಅವರು. ಪ್ರತಿ ದಿವಸ ನಿಮ್ಗೆಲ್ಲರೂ ಗೊತ್ತಿರುತ್ತೆ, ಪ್ರತಿ ದಿವಸ ಒಂದೊಂದು ಊರಲ್ಲಿ ಗುದ್ಲಿ ಪೂಜೆ ಮಾಡ್ತಾ ಇದ್ದಾರೆ, ಒಂದೊಂದು ಊರಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ. ಇಂಥ ಜಾಗದಲ್ಲಿ ಕೆಲಸ ಮಾಡಿಲ್ಲ ಅಂತ ಯಾವುದಿಲ್ಲ, ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಕಾವೇರಿ ನೀರು ಅಷ್ಟೇ, ನಮ್ ಶಿವಣ್ಣನೇ ತಂದಿರೋದು. ಇವತ್ತೆಲ್ಲ ಹಳ್ಳಿಗೂ ಕಾವೇರಿ ನೀರು ಬರ್ತಾ ಇದೆ ಅಂದ್ರೆ ಅದಕ್ಕೆ ನಮ್ ಕಾರಣ ನಮ್ ಶಿವಣ್ಣ. ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಸಮಸ್ಯೆಗಳಿದ್ರೆ ಹೋಗಿ ಶಿವಣ್ಣನ ಕೇಳ್ಬಿಟ್ಟು ಮಾಡಿಸ್ಕೊಳ್ಳಿ. ಅವ್ರು ಯಾವ್ದು ಪ್ರತಿಯೊಬ್ರು ಮನೆ ಬಾಗಿಲು ಬಂದವ್ರಿಗೆ ಯಾರಿಗೂ ಇಲ್ಲ ಅಂತ ಹೇಳ್ತಿಲ್ಲ. ಅವ್ರ ಸಮಸ್ಯೆ ಕೇಳಿ ಅವ್ರು ಕೆಲಸ ಮಾಡ್ಕೊಡ್ತಿದ್ದಾರೆ. ಯಾರೋ ಮರ್ಡರ್ ಮಾಡ್ಬಿಟ್ರಂತೆ, ಆ ಮರ್ಡರ್ಗೆ ಶಿವಣ್ಣ ಹೋಗಿ ರೆಕಮೆಂಡ್ ಮಾಡಿಲ್ಲ ಅಂದ್ಬಿಟ್ಟು ಶಿವಣ್ಣನ ಮೇಲೆ ಇಲ್ದಿದ್ದೆಲ್ಲ ಅಪರಾಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದು ನಮ್ ಶಿವಣ್ಣ ಅವರು ಯಾವುದೇ ಲೀಗಲ್ ಆಗಿ ಒಳ್ಳೆ ರೀತಿಯಿಂದ ಅವ್ರು ಮುಂದೆ ಬರ್ತಾರೆ. ಇವತ್ತಿಗೂ ಅವ್ರ ಮೇಲೆ ಯಾವುದೇ ರೀತಿ ಒಂದು ಕೇಸ್ ಆಗಿಲ್ಲ, ಒಂದು ಯಾವುದೇ ಗಲಾಟೆ ಶಿವಣ್ಣನ ಮೇಲೆ ಯಾವ್ದು ಆಗಿಲ್ಲ. 15 ವರ್ಷದಿಂದ ಸತತವಾಗಿ ಒಳ್ಳೆ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಹೌದು, ಶಾಂತಿಯಿಂದ ಇದ್ದಾರೆ. ಎಲ್ಲ ನಮ್ ತಾಲೂಕಿ ಶಾಂತಿಯಾಗಿದೆ. ಬೇರೆ ಇನ್ಯಾರಾದಾಗಿ ಬೇರೆ ತರ ಆಗ್ತಾ ಇತ್ತು. ನಮ್ ಶಿವಣ್ಣ ಇರೋದ್ರಿಂದ ಯಾವುದೇ ರೀತಿ ಅಪಪ್ರಚಾರನೂ ಆಗಿಲ್ಲ, ಅವ್ರ ಬಗ್ಗೆ ಯಾವುದೇ ರೀತಿ ಒಂದು ಕೇಸು ಆಗಿಲ್ಲ. ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಅಲ್ಲೇ ಸರ್, ಸಣ್ಣ ಪ್ರಮಾಣದಲ್ಲ. ಇವಾಗ ತಂದೆಗೆ ಮಕ್ಕಳ ಆಸೆ ನೆರವೇರಿಸಬೇಕಂತ ಎಲ್ಲಾ ತಂದೆ ತಾಯಿಗಿರುತ್ತೆ, ಅವ್ರ ಕನ್ಸಿರುತ್ತೆ. ಇರೋದು ಒಬ್ಬ ಮಗ ಏನೋ ಸಾಲ ಹೆಂಗೋ ಅವ್ರ ಮಗನ ಲೆವೆಲ್ ಅವ್ರಿಗೆ ಮಾಡ್ಬೇಕಂತ ಆಸೆ ಪಟ್ಟಿರ್ತಾರೆ, ಮಾಡಿರ್ತಾರೆ. ಅದ್ರಲ್ಲೂ ವಿಚಾರಗಳನ್ನ ಮಾತಾಡೋಕ್ಕೂ ಯಾರಿಗೂ ಇಲ್ಲ ಸರ್. ಅದೇ ಅವರು ವೈಯಕ್ತಿಕವಾದ ವಿಚಾರ ಯಾವ್ದನ್ನು ಒಬ್ರು ಮಾತಾಡ್ರು. ವೈಯಕ್ತಿಕ ವಿಚಾರವಾಗಿ ಶಿವಣ್ಣನ ಬಗ್ಗೆ ಮಾತಾಡೋದು ಅದಕ್ಕೆ ಅಧಿಕಾರ ಇಲ್ಲ. ಏನೇ ಇದ್ರೂ ಏನೋ ಸರ್ಕಾರದಲ್ಲಿ ಏನೇ ಕೆಲಸ ಮಾಡ್ಕೊಟ್ಟಿದ್ರೆ ಅದ್ರ ಬಗ್ಗೆ ಮಾತಾಡ್ಲಿ. ಅವ್ರಿಷ್ಟ ಸರ್, ಅವ್ರು ಏನಾದ್ರು ಮಾಡ್ಕೊಳ್ತಾರೆ. ಮಗನ ಮದುವೆನ ಮಾಡ್ಕೊಂಡು 10 ಕೋಟಿ ಖರ್ಚು ಮಾಡ್ತಾರ, 100 ಕೋಟಿ ಖರ್ಚು ಮಾಡ್ತಾರ. ಅದನ್ನ ಕೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಯಾಕೆ ಶಿವಣ್ಣ ಅವರು ಸ್ಟಾರ್ಟಿಂಗ್ ಅಲ್ಲಿ ಮನೆ ಮಾರ್ಬಿಟ್ಟು ಎಲೆಕ್ಷನ್ ನಿಂತ್ಕೊಂಡಿದ್ರಲ್ಲ, ಎಲ್ಲ ಮನೆ ಮಾರ್ಬಿಟ್ಟು ಬಂದು ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದಾರೆ. ಇವತ್ತು 15 ವರ್ಷದಿಂದ ಅವರೇ ಸತತವಾಗಿ ಗೆಲ್ತಾ ಇದಾರೆ. ಅವರು ಕೆಲಸ ಮಾಡಿಲ್ಲ ಅಂದ್ರೆ 2ನೇ ಸರಿ ಸೋಲ್ತಾ ಇದ್ರು. ಯಾಕೆ ಗೆಲ್ತಾ ಇದ್ರು? ಎಲ್ಲ ಲೀಡಿಂಗ್ ಅಲ್ಲಿ ಗೆದ್ಕೊಂಡ್ ಬರ್ತಾ ಇದಾರೆ ಶಿವಣ್ಣ ಅವರು. ಇವತ್ತು ಮುಂದಿನ ದಿನಗಳಲ್ಲಿ ಅವರೇ ಗೆಲ್ತಾರೆ, ಅವರೇ ಮಿನಿಸ್ಟರ್ ಆಗ್ತಾರೆ. ಅಷ್ಟು ಒಳ್ಳೆ ಕೆಲಸ ಮಾಡುತ್ತಾ ಇದ್ದಾರೆ, ಅಷ್ಟು ಅಭಿವೃದ್ಧಿನೂ ಮಾಡಿದ್ದಾರೆ. ಒಳ್ಳೊಳ್ಳೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳು ಮಾಡ್ತಾರೆ ನಮ್ಮ ಶಿವಣ್ಣ. ಸರ್, ಇವತ್ತು ನಮ್ಮ ಶಾಸಕರ ಬಗ್ಗೆ ಕೆಲವೊಂದು ಸಂಘ ಸಂಸ್ಥೆಗಳು ಅವ್ರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರಂಥದ್ದು. ದುಃಖ ದುಮ್ಮನೆಗಳಿಂದ, ನಿಸ್ಸಹಾಯಕತೆಯಿಂದ ದುಷ್ಟರನ್ನು ಗೆಲ್ಲಲು ಸಾಧ್ಯವೇ ಇಲ್ಲ, ಬರೀ ಹೋರಾಟದಿಂದಲೂ ಮಾತ್ರವೇ ಸಾಧ್ಯ ಅಂತೇಳಿ ಈ ಒಂದು ಮಂತ್ರವನ್ನು ಹೇಳ್ಕೊಟ್ಟಕ್ಕಂಥವ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನದಲ್ಲಿ ಹೋರಾಟ ಮಾಡುವಂಥದ್ದು ನಿಮ್ಮೆಲ್ಲರ ಹಕ್ಕು. ಸಂವಿಧಾನದಲ್ಲಿ ಹೋರಾಟ ಮಾಡಬೇಕಾಗಿರುವಂಥದ್ದು ಎಲ್ಲರ ಹಕ್ಕು. ಹಾಗಂತೇಳಿ ಕೆಲವು ಫೇಕ್ ಸಂಸ್ಥೆಗಳು, ಫೇಕ್ ಸಂಘಟನೆಗಳು ಅವ್ರು ಮಾಡ್ತಾರಂತಕ್ಕಂಥ ಆರೋಪ, ಇವರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ತಹಸೀಲ್ದಾರ್ ಹತ್ರ ಪ್ರೆಸೆಂಟ್ ಮಾಡ್ತಾರೆ. ಇವ್ರ ಕಾರ್ಯಗಳನ್ನ ಮಾಡ್ಕೊಡದೆ ಹೋದ ಪಕ್ಷದಲ್ಲಿ ಇವರು ಅಧಿಕಾರಿಗಳ ಮೇಲೆ ದೂರನ್ನ ನೀಡುವಂಥದ್ದು, ಮತ್ತೆ ಇಲ್ಲಿನ ಸ್ಥಳೀಯ ಶಾಸಕರ ಮೇಲೆ ಇವತ್ತೇನು ನಮ್ಮ ಶಾಸಕರು ಬಿ ಶಿವಣ್ಣರವರು ಇಡೀ ಕ್ಷೇತ್ರದಲ್ಲಿ ಇವತ್ತು 3ನೇ ಬಾರಿ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಅವರು ಅಭಿವೃದ್ಧಿ ಮಾಡದೆ ಹೋದ್ರೆ ಈ ಒಂದು ಕ್ಷೇತ್ರದಲ್ಲಿ ಮತ್ತೆ ಅವರು ಶಾಸಕರಾಗಿ ಈ ಒಂದು ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಶಾಸಕರು ಯಾವುದೇ ರೀತಿಯಾದಂತಕ್ಕಂಥ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ. ನಮ್ಮ ಶಾಸಕರು ಮಾಡಿರುವಂತಕ್ಕಂಥ ಅಭಿವೃದ್ಧಿಯ ಆರಿಕಾರರು ಅಂತಾನೆ ಜನ ಮಾತನಾಡ್ತಾರೆ ಅವ್ರ ಬಗ್ಗೆ. ಇವತ್ತು ಶಾಸಕರು ಮಾಡ್ತಿರುವಂತಕ್ಕಂಥ ಅವ್ರು ಮಾಡಿರುವಂತಕ್ಕಂಥ ಅಭಿವೃದ್ಧಿ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಇವತ್ತು ಹಳ್ಳಿಗಳಿಗೂ ಲಕ್ಷ ರಸ್ತೆ ಡಾಂಬರೀಕರಣಗಳಾಗಿರ್ಬೋದು, ಮತ್ತೆ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ, ಆರೋಗ್ಯ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ, ಶಾಲಾ ಕೇಂದ್ರಗಳನ್ನ ಓಪನ್ ಮಾಡಿಕೊಟ್ಟಿದ್ದಾರೆ, ವಿದ್ಯಾ ಸಂಸ್ಥೆಗಳನ್ನ ಓಪನ್ ಮಾಡಿಕೊಟ್ಟಿದ್ದಾರೆ. ಇವತ್ತು ಮಹಿಳೆಯರ ಪರ ಯಾರಾದ್ರೂ ಒಬ್ರು ಶಾಸಕರು ಇಡೀ ರಾಜ್ಯದಲ್ಲಿ ನಿಂತಿದ್ದಾರೆ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ಶಾಸಕರು ಬಿ ಶಿವಣ್ಣ ಅವರು ಮಾತ್ರ. ಇವತ್ತು ಮಹಿಳೆಯರಿಗೆ ಏನಾದ್ರೂ ಕಷ್ಟ ಅಂತ ಹೇಳಿ ಇವತ್ತು ಇಡೀ ಕ್ಷೇತ್ರದಲ್ಲಿ, ಆನೇಕಲ್ ತಾಲೂಕು ಕ್ಷೇತ್ರದಲ್ಲಿ ಅವ್ರ ಮನೆ ಬಾಗಿಲಲ್ಲಿ ಯಾವತ್ತು ಸತತವಾಗಿ ಯಾವಾಗ್ಲೂ ಜನ ಇದ್ದೇ ಇರ್ತಾರೆ. ನೀವು ಬೆಳಗಿನ ಜಾವ 8 ಗಂಟೆಗೆ ಹೋದ್ರು ಜನ ಇರ್ತಾರೆ, ರಾತ್ರಿ 10 ಗಂಟೆ 11 ಗಂಟೆಗೆ ಹೋದ್ರು
ಜನ ಇದ್ದೇ ಇರ್ತಾರೆ. ಯಾಕಂದ್ರೆ ಅವರು ಯಾರು ಬಂದಿರುವಂತಕ್ಕಂಥ ಜನನ ಯಾವತ್ತೂ ಸಹ ಅವರು ಕುಂದು ಕೊರತೆಗಳನ್ನ ಕೇಳದೆ ಹೋದಂತವ್ರಲ್ಲ. ರಾತ್ರಿ 11-12 ಗಂಟೆ ಆದ್ರೂ ಅವ್ರ ಕಷ್ಟ ಸುಖಗಳನ್ನ ಆಲಿಸಿ ಅವ್ರ ಕಷ್ಟಗಳಿಗೆ ಸ್ಪಂದಿಸಿ ಇವತ್ತು ಜನತೆಗೆ ಜನಪರವಾಗಿ ನಿಂತಿರುವಂತಕ್ಕಂಥ ಏಕೈಕ ಶಾಸಕರು ನಮ್ಮ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣ ಅವರ ವಿರುದ್ಧವಾಗಿ ಕೆಲವೊಂದು ಫೇಕ್ ಸಂಘಟನೆಗಳು ಅಂದ್ರೆ ನಕಲಿ ಸಂಘಟನೆಗಳು ಅವ್ರ ವಿರುದ್ಧ ದೂರನ್ನ ನೀಡಿರುವಂತದ್ದು, ಅವ್ರ ವಿರುದ್ಧ ಒಂದು ನಕಲಿ ಏನೋ ಬಗ್ಗೆ ಒಂದು ಮಾತುಗಳನ್ನ ಆಡುವಂಥದ್ದು, ಅವಹೇಳನಕಾರಿ ಮಾತುಗಳನ್ನ ಹೇಳಿರುವಂತದ್ದು. ಅದನ್ನ ನಾವು ಖಂಡಿತವಾಗ್ಲೂ ನಮ್ಮ ಸಂಘಟನೆಯವರು ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಮಹಿಳಾ ಸಂಘಟನೆಯವರು ಮತ್ತೆ ಎಲ್ಲರೂ ಸಹ ಖಂಡಿಸ್ತೀವಿ. ಇದೇ ರೀತಿಯಾಗಿ ಅವರು ಮುಂದುವರಿಸಿದ್ರೆ ಖಂಡಿತವಾಗ್ಲೂ ಈ ಮುಂದಿನ ದಿನಗಳಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಏನನ್ನ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಅಂತಂದ್ರೆ ಖಂಡಿತವಾಗ್ಲೂ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಗ್ತದೆ.